ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಯಜಮಾನ್ರೆ, ಮುತ್ತೈದರ್ ಬಂದಾಯ್ತು. ಅರಿಶಿಣ ಶಾಸ್ತ್ರ ಶುರು ಮಾಡೋಣವಾ? ಓಮಾ ಒಂದ್ ನಿಮಿಷ. ಮೀರಾ ಎಲ್ಲೋದ್ಲು? ಅರ್ಶಿನ ಶಾಸ್ತ್ರಕ್ಕೆ ಹಾಡು ಹೇಳ್ತೀನಿ ಅಂತ ಹೇಳಿದ್ವಿ, ಕರೀರಿ ಅವಳನ್ನ. ಅದ್ ಯಾರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ಲಪ್ಪ. ಅವಳಿಗೆ ಕಾಯ್ಕೊಂಡ್ ಕುತ್ಕೊಳಕ್ ಆಗಲ್ಲ, ನಾವು ಶುರು ಮಾಡ್ಕೊಳ್ಳೋಣ. ಬೇಡಮ್ಮ, ಅವಳು ಆಸೆ ಪಟ್ಟಿದ್ದಾಳೆ. ಅವಳ ಆಸೆನ ನಿರಾಸೆ ಮಾಡೋದ್ ಬೇಡ. ನಾನೇ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಬರ್ತಿದ್ದಾಗೆ ಶಾಸ್ತ್ರನ ಶುರು ಮಾಡೋಣ. ಏನು ಪ್ರಾಬ್ಲಮ್ ಇಲ್ಲ ಅಲ್ವಣ? ನಾನ್ ಹೇಳ್ಬೇಕು ಅನ್ಕೊಂಡಿದ್ದೇನೆ, ನೀನು ಹೇಳ್ದೆ. ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಅಣ್ಣ, ನೀವ್ ಇಲ್ಲೇ ಇರಿ ಅಣ್ಣ, ನಾನು ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಸರಿ, ಬೇಗ ಹೋಗಿ ಕರ್ಕೊಂಡ್ ಬಾ. ಈ ಫೋಟೋಸ್ ನೋಡಿದಾಗ ನನ್ಗೂ ಇಷ್ಟೇ ಶಾಕ್ ಆಯ್ತು. ನನ್ಗಿವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನೇನೇ ಮಾಡ್ತೀಯಾ? ನನ್ ತಲೆ ಬ್ಲಾಕ್ ಆಗಿ ಹೋಗಿದೆ ಕಡೆ, ನನ್ ಕಣ್ಗೆ ಕತ್ಲೆ ಕವ್ದಂಗಾಗಿದೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಮಾನ್ಯ, ಈ ಫೋಟೋ ಫೇಕ್ ಆಗಿದ್ರು ಆಗಿರ್ಬೋದಲ್ವಾ? ಫೇಕ್ ಫೋಟೋಸ್ ಅವ್ರು ಯಾಕೆ ಇಟ್ಕೊಂತಾರೆ? ಅದು ನನ್ ಡಾಕ್ಯುಮೆಂಟ್ರಿಗೆ ಅಂತ ಫೋಟೋಸ್ ಕೇಳ್ದಾಗ ಫೇಕ್ ಫೋಟೋಸ್ ಏನಕ್ಕೆ ಕೊಡ್ತಾರೆ ನೀನೇ ಹೇಳು. ಮತ್ತೆ ಇದು ಹೇಗೆ ಸಾಧ್ಯ ಮಾನ್ಯ? ನನ್ಗೆ ನಂಬಕ್ಕಾಗ್ತಿಲ್ಲ ಗೊತ್ತಾ. ಬಹುಶಃ ನಾವೇನಾದ್ರೂ ತಪ್ಪು ತಿಳ್ಕೊಂಡಿದೀವ? ತಪ್ಪು ತಿಳ್ಕೊಳ್ಳೋದಕ್ಕೆ ಏನೇ ಇದೆ, ಎಲ್ಲ ಕಣ್ಮುಂದೆನೇ ಇದೆ, ಎಲ್ಲಾನು ಕ್ಲಿಯರ್ ಆಗೇ ಇದೆ. ಅದ್ ಹೇಗ್ ಸಾಧ್ಯ ಮಾನ್ಯ? ಅದ್ ಹೇಗೆ ಸಾಧ್ಯ? ಎಲ್ಲೋ ನಾವೇ ಮಿಸ್ಟೇಕ್ ಮಾಡ್ಕೊಂಡಿದೀವಿ ಅನ್ಸುತ್ತೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಾರಲ್ಲ, ಅದ್ ಈ ವಿಷಯದಲ್ಲೂ ಆಗ್ಬೇಕು. ಪ್ರತ್ಯಕ್ಷವಾಗಿ ನೋಡಿದೀವಿ, ಆದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಪ್ರಮಾಣಿಸುನು ನೋಡ್ಬೇಕಲ್ವಾ? ಅಕ್ಕ ಅಕ್ಕ ಅಕ್ಕ, ಏನೈತೆ? ಏನಿಲ್ಲ ಕಣೋ, ಓಡಾಡಿ ಸುಸ್ತಾಗಿದ್ಯಲ್ವಾ, ಅದಕ್ಕೆ ಕೂತಿದ್ದ. ಹೌದಾ, ಸರಿ ಸರಿ. ಅರ್ಶಿನ ಶಾಸ್ತ್ರ ಶುರುವಾಗ್ತದೆ. ಅಣ್ಣೇನ ನಿನ್ನ ಕೇಳ್ತಿದ್ದ, ಅವನ್ನ ಹೊಡ್ಕೊ ಬರ್ತಿದ್ದ. ಅವನ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನೇ ಬಂದೆ. ಬೇಗ ಬಾ ಬೇಗ ಬಾ. ಸರಿ, ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಚಾನ್ಸೇ ಇಲ್ಲ. ಅರ್ಶಿನ ಶಾಸ್ತ್ರಕ್ಕೆ ನಾನು ಹಾಡು ಹೇಳ್ತೀನಿ ಅಂತ ಹೇಳಿದಂತೆ. ಅಕ್ಕನ ಆಸೆ ಮುರಿಯೋದ್ ಬೇಡ, ಅವ್ಳು ಹಾಡು ಹೇಳಿದ್ಮೇಲೆ ಅರ್ಶಿನ ಶಾಸ್ತ್ರ ಶುರು ಮಾಡೋಣ ಅಂತ ಅಣ್ಣ ಹೇಳ್ತಾ. ಬಾರಕ್ಕ, ಮಾನ್ಯಕ್ಕ ನೀವು ಬನ್ನಿ, ಅರ್ಶಿನ ಶಾಸ್ತ್ರ ಸೂಪರ್ ಇರುತ್ತೆ. ಬನ್ನಿ 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 ಬನ್ನಿ. ಯಾಕೆ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳಪ್ಪ. ಅಮ್ಮ, ಮೀರಾ ಎಲ್ಲಿ? ನಾನ್ ಕರ್ಕೊ ಬರ್ತೀನಿ. ಹೋಗೋ, ಅವರೇ ಬಂದ್ರಲ್ಲ. ಮೀರಾ, ಅಣ್ಣನ ಅರ್ಶಿನ ಶಾಸ್ತ್ರಕ್ಕೆ ಹಾಡು ಹೇಳ್ತೀನಿ ಅಂತ ಹೇಳಿದ್ದಲ್ಲ, ಹಾಡು.
ಅಯ್ಯೋ ಸೀರಿಯಸ್ ವಿಷಯ, ಗಾಬರಿ ಆಗುವಂತ ವಿಷಯ. ಈ ವಿಷಯ ನೀನೇನಾದ್ರೂ ಕೇಳ್ಬಿಟ್ರೆ ನಿನ್ ಕಾಲ್ ಕೆಳಗಿರೋ ಭೂಮಿನೇ ಕುಸ್ದು ಹೋಗುತ್ತೆ. ಇಲ್ಲಿದಾನಲ್ಲ, ಇವನೇ ರಜತ್ ಚಂದ್ರ ಅಂತ. ನನ್ಗೂ ಇಷ್ಟೇ ಶಾಕ್ ಆಯ್ತು ಕಣೆ. ಮೀರಾ, ಹಾಡ್ ಹೇಳ್ತೀನಿ ಅಂತ ಹೇಳಿದ್ಯಲ್ಲ, ಹಾಡ್ ಹೇಳು. ಶಾಂಭವಿ, ಒಂದೇ ಉಸಿರಲ್ಲಿ ಹಾಡು ಹಾಡು ಅಂತಂದ್ರೆ ಆ ಮಗು ಗಾಬರಿ ಆಗೋದಿಲ್ವಾ? ಹಾಡ್ತಾಳೆ, ಸುಮ್ಮನೆ ಇರಮ್ಮ. ಅಣ್ಣ ಅದಕ್ಕೆ ಒಂದಾಗೋದು ಇಲ್ಲಿಂದ ಶುರು ಆಗುತ್ತೆ. ಒಂದ್ ಸೂಪರ್ ಆಗಿರೋ ಹಾಡು ಹೇಳು. ಹಾಡಲ್ಲಿ ನೀನ್ ಹೇಳೋ ವಿಷಯ ಆ ದೇವ್ರಿಗೆ ಮುಟ್ಬೇಕು. ಅಣ್ಣ ಅದಕ್ಕೆ ಜೋಡಿ ಗಟ್ಟಿಯಾಗಿ ಬೆಸಿಬೇಕು. ಒನ್ ಕಂಡೀಷನ್, ನನಗೆ ಮೊದಲನೇ ಅರ್ಶನ ನನ್ನ ಕೋಳಿ ಮರಿನೇ ಹಚ್ಚಬೇಕು.
ಮೀರಾ ಇಲ್ಲೇನ್ ಮಾಡ್ತಿದ್ಯಾ? ಮೀರಾ ಅಳ್ತಾ ಇದ್ಯಾ? ಅಳದ ನಾನಾ? ಇಲ್ವಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಅಳ್ತಾ ಇದ್ಯಾ ಅಂತ. ಇಲ್ಲ ಕಣೋ. ನೀನ್ ಏನು ಕಳ್ತಾ ಇದೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಏನು ಗೊತ್ತಾ? ಅಮ್ಮ ನೆನ್ಪಾದ್ಲು ತಾನೆ? ತುಂಬಾ ಚೆನ್ನಾಗಿ ಆಡ್ದೆ ಕಣೆ. ಅಮ್ಮ ಇದ್ದಿದ್ರೆ ಹೀಗೆ ಹಾಡು ಹೇಳಿರೋಳು. ಮದ್ವೆ ಮಂಟಪದಲ್ಲಿ ಮೊದಲನೇ ಶಾಸ್ತ್ರ ಸೂಪರ್ ಆಗಿದೆ. ಇನ್ನು ತಾಳಿ ಕಟ್ಟೋದು, ರಿಸೆಪ್ಷನ್ ಹೀಗೆ ಆಗ್ಬಿಟ್ರೆ ಸಾಕು. ಏ ಹುಚ್ಚಿ, ಏನು ಕಳ್ತಾ ಇದೆಯಾ? ಅಮ್ಮ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಮ್ಮ ಜೊತೆನೇ ಇದ್ದಾರೆ. ಅಲ್ಲಿಂದ ನಮ್ಮನ್ನ ನೋಡ್ತಾ ಇರ್ತಾರೆ. ಅಳ್ಬೇಡ. ಇವತ್ ನೀನ್ ಆಡಿದ್ದು ಅಮ್ಮ ಆಡ್ದಂಗೆ ಇತ್ತು ಕಣ್. ನಿನ್ನಲ್ಲೂ ಇವತ್ ನಾನು ನನ್ನ ಅಮ್ಮನ್ ನೋಡ್ದೆ. ಅಮ್ಮ ತುಂಬಾ ನೆನ್ಪಾದ್ಲು ಕಣೆ. ಅಳ್ಬೇಡ. ಇನ್ ಯಾವತ್ತೂ ಅಮ್ಮನ್ ನೆನ್ಸ್ಕೊಂಡು ಅಳ್ಬೇಡ. ಯಾಕಂದ್ರೆ ಅಮ್ಮನ್ ಜಾಗನ ತುಂಬೋಕೆ ಅಹಲ್ಯ ಅದಕ್ಕೆ ಬರ್ತಿದ್ದಾರೆ. ಏ ಮೀರಾ, ಥ್ಯಾಂಕ್ ಯು. ಯಾಕೆ? ಇವತ್ತೇನು ಎಡವಟ್ ಮಾಡ್ಲಿಲ್ವಲ್ಲ ಅದಕ್ಕೆ. ನೀನ್ ಹೀಗೆ ಇದ್ರೆ ಸೂಪರ್ ಕಣೆ. ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ ಅನ್ಸ. ನಮ್ಮಷ್ಟೇ ಅಮ್ಮನ್ನ ಇವಳು ತುಂಬಾ ಪ್ರೀತಿ ಮಾಡ್ತಾಳೆ.